ಪ್ರೀತಿಯ ಮಕ್ಕಳೇ, 10ನೇ ತರಗತಿ ವಿಜ್ಞಾನ ಕುರಿತು 50 ಪ್ರಶ್ನೆಗಳು ಇದರಲ್ಲಿರುತ್ತೆ. ನಿಮಗೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಓದ್ಕೊಳ್ಳೋದಕ್ಕೆ. ಮತ್ತು ವಿಡಿಯೋ ಹಾಕಿ ಕೇಳಿ ಕೂಡ ಕಲ್ತ್ಕೋಬೋದು. ಕನ್ನಡ ಪಠ್ಯಪುಸ್ತಕದ ಮೊದಲ ಅಧ್ಯಾಯದ 2ನೇ ಭಾಗದಲ್ಲಿರುವ ವಿಘಟನೆ, ಸ್ಥಾನಾಂತರ, ದ್ವಿಸ್ಥಾನಾಂತರ, ಆಕ್ಸೀಕರಣ, ಅಪಚಯ, ತುಕ್ಕು ಹಿಡಿಯುವಿಕೆ ಮತ್ತು ಕೊಬ್ಬು ಕೆಡುವಿಕೆ ವಿಷಯಗಳಿಂದ 51 ಪದದ ಉತ್ತರಗಳ ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಉಸಿರಾಟ ಪ್ರಕ್ರಿಯೆಯು ಯಾವ ರೀತಿಯ ರಾಸಾಯನಿಕ ಕ್ರಿಯೆಯಾಗಿದೆ? ಉತ್ತರ ಬಹಿರುಷ್ಣಕ. ಸಸ್ಯಜನಕ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಯಾವ ಕ್ರಿಯೆ? ಉತ್ತರ ಬಹಿರುಷ್ಣಕ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಉತ್ತರ ಕಾರ್ಬನ್ ಡೈಆಕ್ಸೈಡ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಭಜನೆಯಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಆಗುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಉಷ್ಣ ವಿಭಜನೆ. ಸಿಮೆಂಟ್ ತಯಾರಿಕೆಯಲ್ಲಿ ಬಹುಮುಖ್ಯವಾಗಿ ಬಳಸುವ ವಸ್ತು ಯಾವುದು? ಉತ್ತರ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಣ್ಣ. ಸೀಸದ ನೈಟ್ರೇಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಅನಿಲ ಯಾವುದು? ಉತ್ತರ ನೈಟ್ರೋಜನ್ ಡೈಆಕ್ಸೈಡ್. ಸೀಸದ ನೈಟ್ರೇಟ್ ಕಾಯಿಸಿದಾಗ ಉಂಟಾಗುವ ಘನ ವಸ್ತುವಿನ ಹೆಸರೇನು? ಉತ್ತರ ಸೀಸದ ಆಕ್ಸೈಡ್. ನೀರಿನ ವಿದ್ಯುತ್ ವಿಭಜನೆ ಪ್ರಕ್ರಿಯೆಯಲ್ಲಿ ಬಳಸುವ ವಿದ್ಯುದ್ವಾರಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಉತ್ತರ ಗ್ರಾಫೈಟ್. ನೀರಿನ ವಿದ್ಯುದ್ವಿಭಜನೆಯಲ್ಲಿ ಕ್ಯಾಥೋಡ್ ಅಥವಾ ಋಣಾಗ್ರ ಬಳಿ ಯಾವ ಅನಿಲ ಸಂಗ್ರಹವಾಗುತ್ತದೆ? ಉತ್ತರ ಹೈಡ್ರೋಜನ್. ವಿದ್ಯುದ್ವಿಭಜನೆಯಲ್ಲಿ ಆನೋಡ್ ಅಥವಾ ಧನಾಗ್ರ ಬಳಿ ಯಾವ ಅನಿಲ ಸಂಗ್ರಹವಾಗುತ್ತದೆ? ಉತ್ತರ ಆಕ್ಸಿಜನ್. ನೀರಿನ ವಿದ್ಯುದ್ವಿಭಜನೆಯಲ್ಲಿ ಆಕ್ಸಿಜನ್ಗಿಂತ ದುಪ್ಪಟ್ಟು ಗಾತ್ರದಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಉತ್ತರ ಹೈಡ್ರೋಜನ್. ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ಯಾವ ಬಣ್ಣಕ್ಕೆ ತಿರುಗುತ್ತದೆ? ಉತ್ತರ ಬೂದು. ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ವಿಭಜನೆಗೊಂಡು ಬೆಳ್ಳಿ ಮತ್ತು ಯಾವ ಅನಿಲ ಉಂಟಾಗುತ್ತದೆ? ಉತ್ತರ ಕ್ಲೋರಿನ್. ಬೆಳ್ಳಿಯ ಬ್ರೋಮೈಡ್ ಸೂರ್ಯನ ಬೆಳಕಿನಲ್ಲಿ ವಿಭಜನೆಯಾಗಿ ಯಾವ ಅನಿಲವನ್ನು ನೀಡುತ್ತದೆ? ಉತ್ತರ ಬ್ರೋಮಿನ್. ಕಪ್ಪು ಮತ್ತು ಬಿಳಿ ಛಾಯಾಗ್ರಹಣದಲ್ಲಿ ಬಳಸುವ ರಾಸಾಯನಿಕ ಯಾವುದು? ಉತ್ತರ ಬೆಳ್ಳಿಯ ಬ್ರೋಮೈಡ್ ಅಥವಾ ಕ್ಲೋರೈಡ್. ಶಕ್ತಿಯನ್ನು ಹೀರಿಕೊಳ್ಳುವ ಮೂಲಕ ನಡೆಯುವ ರಾಸಾಯನಿಕ ಕ್ರಿಯೆಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಅಂತರುಷ್ಣಕ. ಬೇರಿಯಂ ಹೈಡ್ರಾಕ್ಸೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ ಬೆರೆಸಿದಾಗ ಉಂಟಾಗುವ ಕ್ರಿಯೆ ಯಾವ ವಿಧ? ಉತ್ತರ ಅಂತರುಷ್ಣಕ. ತಾಮ್ರದ ಸಲ್ಫೈಟ್ ದ್ರಾವಣದ ಮೂಲ ಬಣ್ಣ ಯಾವುದು? ಉತ್ತರ ನೀಲಿ. ತಾಮ್ರದ ಸಲ್ಫೈಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಗಳನ್ನು ಇಟ್ಟಾಗ ದ್ರಾವಣದ ಬಣ್ಣ ಏನಾಗಿ ಬದಲಾಗುತ್ತದೆ? ಉತ್ತರ ಮಸುಕು ಅಥವಾ ಹಸಿರು. ತಾಮ್ರದ ಸಲ್ಫೈಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆ ಇಟ್ಟಾಗ ಮೊಳೆಯ ಮೇಲೆ ಯಾವ ಬಣ್ಣದ ಲೇಪನ ಉಂಟಾಗುತ್ತದೆ? ಉತ್ತರ ಕಂದು. ಕಬ್ಬಿಣವು ತಾಮ್ರದ ಸಲ್ಫೈಟ್ನಿಂದ ಯಾವ ಲೋಹವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ? ಉತ್ತರ ತಾಮ್ರ. ಸತು ಮತ್ತು ತಾಮ್ರದ ಸಲ್ಫೈಟ್ ಕ್ರಿಯೆಯಲ್ಲಿ ಯಾವ ಲೋಹ ಸ್ಥಾನಪಲ್ಲಟಗೊಳ್ಳುತ್ತದೆ? ಉತ್ತರ ತಾಮ್ರ. ಸೀಸ ಮತ್ತು ತಾಮ್ರದ ಕ್ಲೋರೈಡ್ ಕ್ರಿಯೆಯಲ್ಲಿ ಯಾವ ಲೋಹವು ಹೆಚ್ಚು ಕ್ರಿಯಾಶೀಲವಾಗಿದೆ? ಉತ್ತರ ಸೀಸ. ಸೋಡಿಯಂ ಸಲ್ಫೈಟ್ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣಗಳನ್ನು ಬೆರೆಸಿದಾಗ ಉಂಟಾಗುವ ಕರಗದ ಬಿಳಿ ವಸ್ತುವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಪ್ರಕ್ಷೇಪ. ಪ್ರಕ್ಷೇಪವನ್ನು ಉಂಟುಮಾಡುವ ಯಾವುದೇ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಪ್ರಕ್ಷೇಪಣ. ಸೋಡಿಯಂ ಸಲ್ಫೈಟ್ ಮತ್ತು ಬೇರಿಯಂ ಕ್ಲೋರೈಡ್ ನಡುವಿನ ಕ್ರಿಯೆಯಲ್ಲಿ ಉಂಟಾಗುವ ಬಿಳಿ ಪ್ರಕ್ಷೇಪ ಯಾವುದು? ಉತ್ತರ ಬೇರಿಯಂ ಸಲ್ಫೈಟ್. ಎರಡು ಸಂಯುಕ್ತಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವ ಕ್ರಿಯೆ ಯಾವುದು? ಉತ್ತರ ದ್ವಿಸ್ಥಾನಪಲ್ಲಟ. ಉಷ್ಣವನ್ನು ನೀಡಿ ನಡೆಸುವ ವಿಭಜನಾ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಉಷ್ಣ ವಿಭಜನೆ.
ತಾಮ್ರದ ಪುಡಿಯನ್ನು ಕಾಯಿಸಿದಾಗ ಅದರ ಮೇಲ್ಮೈಯಲ್ಲಿ ಉಂಟಾಗುವ ಕಪ್ಪು ವಸ್ತುವಿನ ಹೆಸರೇನು? ಉತ್ತರ ತಾಮ್ರದ ಆಕ್ಸೈಡ್. ತಾಮ್ರದ ಆಕ್ಸೈಡ್ ಉಂಟಾಗುವ ಕ್ರಿಯೆಯಲ್ಲಿ ತಾಮ್ರವು ಯಾವ ಅನಿಲವನ್ನು ಪಡೆದುಕೊಳ್ಳುತ್ತದೆ? ಉತ್ತರ ಆಕ್ಸಿಜನ್. ಒಂದು ವಸ್ತುವು ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ಉತ್ಕರ್ಷಣ. ಕಾದ ತಾಮ್ರದ ಆಕ್ಸೈಡ್ ಮೇಲೆ ಹೈಡ್ರೋಜನ್ ಅನಿಲ ಹಾಯಿಸಿದಾಗ ಯಾವ ಬಣ್ಣದ ಲೇಪನ ಉಂಟಾಗುತ್ತದೆ? ಉತ್ತರ ಕಂದು. ಒಂದು ವಸ್ತುವು ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಉತ್ತರ ಅಪಕರ್ಷಣ. ಉತ್ಕರ್ಷಣ ಮತ್ತು ಅಪಕರ್ಷಣ ಒಟ್ಟಿಗೆ ನಡೆಯುವ ಕ್ರಿಯೆಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ರೆಡಾಕ್ಸ್. ZnO ಪ್ಲಸ್ ಸಿ Zn ಪ್ಲಸ್ CO ಕ್ರಿಯೆಯಲ್ಲಿ ಉತ್ಕರ್ಷಣಗೊಳ್ಳುವ ವಸ್ತು ಯಾವುದು? ಉತ್ತರ ಕಾರ್ಬನ್. ZnO ಪ್ಲಸ್ ಸಿ Zn ಪ್ಲಸ್ CO ಕ್ರಿಯೆಯಲ್ಲಿ ಅಪಕರ್ಷಣಗೊಳ್ಳುವ ವಸ್ತು ಯಾವುದು? ಉತ್ತರ ಜಿಂಕ್ ಆಕ್ಸೈಡ್ ಅಥವಾ ZnO. MnO2 ಪ್ಲಸ್ 4HCl MnCl2 ಪ್ಲಸ್ 2H2O ಪ್ಲಸ್ Cl2 ಕ್ರಿಯೆಯಲ್ಲಿ ಉತ್ಕರ್ಷಣಗೊಳ್ಳುವ ವಸ್ತು ಯಾವುದು? ಉತ್ತರ HCl. ಲೋಹಗಳು ಆಮ್ಲ, ತೇವಾಂಶ ಇತ್ಯಾದಿಗಳಿಂದ ದಾಳಿಗೊಳಗಾಗುವ ಪ್ರಕ್ರಿಯೆಗೆ ಏನೆಂದು ಹೆಸರು? ಉತ್ತರ ಸಂಕ್ಷಾರಣ. ಬೆಳ್ಳಿಯ ವಸ್ತುಗಳು ಗಾಳಿಗೆ ಒಡ್ಡಿದಾಗ ಯಾವ ಬಣ್ಣದ ಲೇಪನ ಉಂಟಾಗುತ್ತದೆ? ಉತ್ತರ ಕಪ್ಪು. ತಾಮ್ರದ ವಸ್ತುಗಳು ಗಾಳಿಗೆ ಒಡ್ಡಿದಾಗ ಯಾವ ಬಣ್ಣದ ಲೇಪನ ಪಡೆಯುತ್ತವೆ? ಉತ್ತರ ಹಸಿರು. ಕಬ್ಬಿಣದ ವಸ್ತುಗಳ ಮೇಲೆ ಕಂದು ಬಣ್ಣದ ಪುಡಿಯ ಲೇಪನ ಉಂಟಾಗುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ ತುಕ್ಕು ಹಿಡಿಯುವಿಕೆ. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಗಾಳಿಗೊಡ್ಡಿದಾಗ ಉತ್ಕರ್ಷಣಗೊಂಡು ರುಚಿ, ವಾಸನೆ ಬದಲಾಗುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಕಮಟುವಿಕೆ. ಕಮಟುವಿಕೆಯನ್ನು ತಡೆಯಲು ಆಹಾರಕ್ಕೆ ಸೇರಿಸುವ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಉತ್ಕರ್ಷಣ ನಿರೋಧಕಗಳು. ಚಿಪ್ಸ್ ತಯಾರಕರು ಚಿಪ್ಸ್ ಕಮಟುವಿಕೆ ತಡೆಯಲು ಪೊಟ್ಟಣಗಳಲ್ಲಿ ಯಾವ ಅನಿಲವನ್ನು ತುಂಬುತ್ತಾರೆ? ಉತ್ತರ ನೈಟ್ರೋಜನ್. ಗಾಳಿಯಾಡದ ಡಬ್ಬಿಗಳಲ್ಲಿ ಆಹಾರವನ್ನು ಶೇಖರಿಸಿಡುವುದರಿಂದ ಯಾವ ಪ್ರಕ್ರಿಯೆ ನಿಧಾನವಾಗುತ್ತದೆ? ಉತ್ತರ ಉತ್ಕರ್ಷಣ. 2PbO ಪ್ಲಸ್ ಸಿ 2Pb ಪ್ಲಸ್ CO2 ಕ್ರಿಯೆಯಲ್ಲಿ ಅಪಕರ್ಷಣಗೊಳ್ಳುವ ವಸ್ತು ಯಾವುದು? ಉತ್ತರ ಸೀಸದ ಆಕ್ಸೈಡ್ ಅಥವಾ PbO. Fe2O3 ಪ್ಲಸ್ 2Al Al2O3 ಪ್ಲಸ್ 2Fe ಇದು ಯಾವ ರೀತಿಯ ಕ್ರಿಯೆಗೆ ಉದಾಹರಣೆ? ಸ್ಥಾನಪಲ್ಲಟ. ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿದಾಗ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ಉತ್ತರ ಹೈಡ್ರೋಜನ್. ತಾಮ್ರ Ll ಆಕ್ಸೈಡ್ನ CuO ಬಣ್ಣವೇನು? ಉತ್ತರ ಕಪ್ಪು.